ದೆಹಲಿಗೆ ಹಣ ಕೊಡಲು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಈಗ ರೈತರಿಂದ ಭೂಮಿ ಕಸಿದು ದೆಹಲಿಗೆ ಹಣ ಕೊಡಬೇಕಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಎಷ್ಟು ಹಣ ಕಳಿಸ್ತೀವಿ ಅಂತ ಅಗ್ರಿಮೆಂಟ್ ಮಾಡಿದ್ದೀರಾ? ದೆಹಲಿಗೆ ಹಣ ಕೊಡಲು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಗೊಂಡ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಅನ್ನೋ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು. ಪಾದಯಾತ್ರೆಯಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಾಣಗಳನ್ನು ಬಿಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಡಿಕೆಶಿ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಬಾಂಬ್ ಸಿಡಿಸಿದ್ದು ರೈತರಿಂದ ಭೂಮಿಯನ್ನು ಕಸಿದು ದೆಹಲಿಗೆ ಹಣ ಕೊಡಬೇಕಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಹಣ ಕಳಿಸ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಂಡಿದ್ರ ಹಾಗಾದ್ರೆ? ಬಿಡದಿ ಟೌನ್ಶಿಪ್ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಕೆಲ ದಲ್ಲಾಳಿಗಳು ಮಾತ್ರ ಒಪ್ಪಿ ಜಮೀನನ್ನ ನೀಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ನೀಡುವಂತ ರೈತರು ಮಾತ್ರ, ದಲ್ಲಾಳಿಗಳು ಮಾತ್ರ ಈ ಎಲ್ಲ ಕ್ರಮಗಳಿಗೆ ಒಪ್ಪಿ ಜಮೀನನ್ನ ನೀಡ್ತಾ ಇದ್ದಾರೆ. ಆದರೆ ಪಿತ್ರಾರ್ಜಿತ ಆಸ್ತಿ ಹೊಂದಿರುವ ರೈತರು, ಮಹಿಳೆಯರು 515 ದಿನಗಳಿಂದ ಯೋಜನೆ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೂ ಸಹಿತ ಡಿಕೆ ಶಿವಕುಮಾರ್ ಅವರು ತಮ್ಮ ಹಠ ಬಿಡ್ತಿಲ್ಲ. ಯಾಕೆ ಅನ್ನೋ ಕಾರಣವನ್ನೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಫೋಟಕ ಬಾಂಬ್ ಸಿಡಿಸುವ ಮೂಲಕ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅನ್ನದಾತರು ಇಂಥವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯ ಬೆದರಿಕೆಗೆ ಬಗ್ಗದೆ ರೈತರಿಂದ ಹೋರಾಟ. ನಮ್ಮ ಈ ಪಾದಯಾತ್ರೆ ರೈತರ ಹಿತಕ್ಕಾಗಿ ನಡೀತಾ ಇದೆ, ಹೊರತು ರಾಜಕೀಯ ಸ್ವಾರ್ಥಕ್ಕಲ್ಲ ಅಂತ ಎಚ್.ಡಿ.ಕೆ ಈಗ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಜಮೀನಿಗೆ ಮೊದಲು 2 ಕೋಟಿ ರೂಪಾಯಿ ಕೊಡುತ್ತೇವೆ ಎಂದವರು ಈಗ ಸಿಎಂ ಡಿಕೆ ಶಿವಕುಮಾರ್ನವರು 3 ಕೋಟಿ ರೂಪಾಯಿ ಕೊಡುತ್ತೇವೆ ಎನ್ನುತ್ತಿದ್ದಾರೆ. ಏನು ವ್ಯಾಪಾರ ಮಾಡುತ್ತಿದ್ದೀರಾ ಅಂತ ನೇರವಾಗಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಏನು ವ್ಯಾಪಾರ ಮಾಡುತ್ತಿದ್ದೀರಾ ಅಂತ ಈಗ ಪ್ರಶ್ನೆ ಹಾಕಿದ್ದಾರೆ. ಪೊಲೀಸ್ ಬಲ ಬಳಸಿ ಭೂಮಿ ವಶಪಡಿಸಿಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಲ ದಲ್ಲಾಳಿಗಳು ಮಾತ್ರ ಒಪ್ಪಿ ಜಮೀನನ್ನ ನೀಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಕೂಡಲೇ ಕೈ ಬಿಡಬೇಕು. ಈಗಾಗಲೇ ನಿಮಗೆ ಹೈಕೋರ್ಟ್ನಿಂದ ಹಿನ್ನಡೆಯಾಗಿದೆ. ರೈತರ ಒಂದು ಜಮೀನನ್ನ ಜಪ್ತಿ ಮಾಡಿ ದೆಹಲಿಗೆ ಹಣ ಕೊಡಲಿಕ್ಕೆ ಈ ರೀತಿಯಾದಂಥ ಸಂಚನ್ನ ರೂಪಿಸಿದ್ರ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಬಾಣಗಳ ಮೇಲೆ ಬಾಣಗಳನ್ನ ಬಿಡ್ತಾ ಇದ್ದಾರೆ. 2006ರಲ್ಲಿ ಯಾವ ಸತ್ಯಯೋಜನಾ ಸಮಿತಿ ಮಾಡಿದ್ರು, ಇಲ್ಲಿ ಇಬ್ಬರು ಮಹಾನ್ ನಾಯಕರು, ಒಬ್ಬರು ಇವತ್ತಿನ ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬರು ಕಾಂಗ್ರೆಸ್ನ ಅಧಿನಾಯಕಿ, ಈಗೆಲ್ಲ ಪೇಮೆಂಟ್ ಕೊಡಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದವರಲ್ಲ ಮುಖ್ಯಮಂತ್ರಿ ಮಾಡಿದ್ದಕ್ಕೆ, ಪ್ರತಿ ತಿಂಗಳು ಪೇಮೆಂಟ್ ಕೊಡ್ಲಿಕ್ಕೆ ಆ ಅಧಿನಾಯಕಿ ಅವರು ಏನು ಸಮಿತಿ ಮಾಡ್ತಾರೆ. ಇಲ್ಲಿ ನಾವೇನು ಕಾಗದ ಪತ್ರ ಇಟ್ಕೊಳ್ಳದೆ ಮಾತಾಡಲ್ಲ. ಇವತ್ತು ಇಲ್ಲಿ ಹೆಸರಿದೆ ನೋಡಿ ಯಾರ್ಯಾರು ಅಂತ. ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು. 2ನೇ ಹೆಸರೇ ನಮ್ಮ ಬಿಡದಿ ಭಾಗದ ಜನ ಅರ್ಥ ಮಾಡ್ಕೊಳ್ಳಿ, ಗ್ರೇಟ್ ಶಿವಕುಮಾರ್ ಅವರು ಈ ಸತ್ಯ ಶೋಧನಾ ಸಮಿತಿಯ 2ನೇ ಹೆಸರೇ ಶಿವಕುಮಾರ್ ಅವರದು. 2006ರಲ್ಲಿ ಯಾವ ನೋಡಿ, ಡಿಕೆಶಿ ವಿರುದ್ಧ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರ್ತಾ ಇದ್ದಾರೆ. ದೆಹಲಿಯಿಂದ ಕೆಲವೊಂದಿಷ್ಟು ಕಾಗದ ಪತ್ರಗಳನ್ನು ತೋರಿಸಿ ಈಗ ಬಿಡದಿ ಜನರಿಗೆ ದೆಹಲಿಗೆ ಹಣ ಕಳಿಸ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯ ಬರ್ತಾ ಇದೆ ಹೈಕಮಾಂಡ್ ವರಿಷ್ಠರಿಂದ. ಹೀಗಾಗಿ ಬಿಡದಿ ಟೌನ್ಶಿಪ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ ಅಂತ ಈಗ ವಾಗ್ದಾಳಿ ನಡೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅನ್ನೋದು ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಕೆಲ ದಲ್ಲಾಳಿಗಳು ಮಾತ್ರ ಒಪ್ಪಿ ಜಮೀನನ್ನ ಕೊಡ್ತಾ ಇದ್ದಾರೆ. ಇನ್ನುಳಿದ ರೈತರು ಆಕ್ರೋಶಕ್ಕೆ ಒಳಗಾಗಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಫೈಟ್ ನಡೆಸಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ.